ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಪಠ್ಯಪುಸ್ತಕದಿಂದ ಆಯ್ದಂತಹ 11ನೆಯ ಗದ್ಯಪಾಠ ನನ್ನ ಪುಸ್ತಕ ಪ್ರಪಂಚ. ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರು ಬೀಚಿ. ಮೊದಲಿಗೆ ಗದ್ಯಪಾಠದ ಪ್ರವೇಶ, ಕೃತಿಕಾರರ ಪರಿಚಯವನ್ನು ನೋಡುವುದರ ಮೂಲಕ, ಗದ್ಯಪಾಠವನ್ನು ಓದುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. ಹಿಂದಿನವರ ತಪ್ಪುಗಳನ್ನು ಅರಿತು ಮುಂದಿನವರು ಹೆಜ್ಜೆ ಇಟ್ಟರೆ ಒಳಿತಲ್ಲವೇ? ಹಳಬರ ಬಾಳು ಹೊಸ ಜೀವ ಸಸಿಗೆ ಗೊಬ್ಬರವಿದ್ದಂತೆ. ಪ್ರತಿಯೊಬ್ಬರ ಬಾಳಿನ ಕಥೆಯು ಒಂದು ಅತ್ಯುತ್ತಮ ಚರಿತ್ರೆಯಾಗುತ್ತದೆ. ಜೀವನ ಚರಿತ್ರೆ ಮತ್ತು ಆತ್ಮಕಥೆಗಳು ಜೀವನಾನುಭವಗಳನ್ನು ಮುಂದಿನ ಪೀಳಿಗೆಗೆ ರವಾನಿಸುತ್ತವೆ. ಬರೆಯುವ ಹದವನ್ನು ಬಲ್ಲವರಿಗೆ ಬಾಳೆ ಒಂದು ಕಲೆ. ಅದನ್ನು ಬರಹದಲ್ಲಿ ಮೂಡಿಸುವುದು ಕುಸುರಿಯ ಕೆಲಸದಂತೆ ಸೂಕ್ಷ್ಮವಾದದ್ದು. ಹಾಸ್ಯ ಸಾಹಿತಿ ಬೀಚಿ ಅವರ ಆತ್ಮಕಥೆಯ ಈ ತುಣುಕಿನಲ್ಲಿ ಕೆಲವು ಸಂದೇಶಗಳು ಇವೆ. ಉತ್ತಮ ಪುಸ್ತಕಗಳು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ. ಜೀವನ ದೃಷ್ಟಿಯನ್ನು ಬದಲಿಸುವ ಸಾಮರ್ಥ್ಯ ಹೊಂದಿವೆ. ಒಳ್ಳೆಯ ಕೃತಿಗಳು ಮನುಷ್ಯನ ಏಳಿಗೆಗೆ ಸಹಾಯಕವಾಗುತ್ತವೆ. ಜ್ಞಾನದ ಹರವನ್ನು ಹೆಚ್ಚಿಸುತ್ತವೆ ಎಂಬ ಸಂದೇಶವನ್ನು ಪ್ರಸ್ತುತ ಲೇಖನವು ಪ್ರಸ್ತುತಪಡಿಸುತ್ತದೆ ಮತ್ತು ಸಾರುತ್ತದೆ ಕೂಡ. ಅಂದರೆ ಹಿಂದಿನವರ ತಪ್ಪುಗಳನ್ನು ಅರಿತು ಮುಂದಿನವರು ಹೆಜ್ಜೆ ಇಟ್ಟರೆ ಒಳ್ಳೆಯದಾಗುತ್ತದೆ. ಹಳಬರ ಬಾಳು ಅಂದರೆ ನಮ್ಮ ಹಿರಿಯರ ಬಾಳು ಹೊಸ ಜೀವ ಸಸಿಗೆ ಗೊಬ್ಬರ ಇದ್ದಂತೆ. ಅಂದರೆ ಅವರಿಂದ ನಾವು ಕಲಿಯಬೇಕಾದದ್ದು ತುಂಬ ವಿಚಾರಗಳು ಇರುತ್ತವೆ. ಅವುಗಳನ್ನು ತಿಳಿದು ನಾವು ನಡೆದುಕೊಳ್ಳಬೇಕು ಎಂಬುದಾಗಿದೆ ಸಾಲುಗಳ ಅರ್ಥ. ಪ್ರತಿಯೊಬ್ಬರ ಬಾಳಿನ ಕಥೆಯೂ ಕೂಡ ಒಂದು ಅತ್ಯುತ್ತಮ ಚರಿತ್ರೆಯಾಗುತ್ತದೆ. ಜೀವನ ಚರಿತ್ರೆ ಮತ್ತು ಆತ್ಮಕಥೆಗಳು ಜೀವನದ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ಅಂದರೆ ಮುಂದಿನ ಜನರೇಷನ್ಗೆ ರವಾನಿಸುತ್ತವೆ. ಬರೆಯುವ ಹದವನ್ನು ಬಲ್ಲವರಿಗೆ ಬಾಳೆ ಒಂದು ಕಲೆ ಆಗಿರುತ್ತದೆ. ಒಂದು ಜೀವನವೇ ಒಂದು ಕಲೆ ಆಗುತ್ತದೆ. ಅದನ್ನು ಬರಹದಲ್ಲಿ ಮೂಡಿಸುವುದು ಕುಸುರಿಯ ಕೆಲಸದಂತೆ. ಕುಸುರಿಯ ಕೆಲಸ ಎಂದಾಗ ಅದು ನಯ ನಾಜೂಕಿನಿಂದ ಕೂಡಿದಂತಹ ಕೆಲಸವಾಗಿರುತ್ತದೆ, ಸೂಕ್ಷ್ಮವಾಗಿರುತ್ತದೆ. ಹಾಸ್ಯ ಸಾಹಿತಿ ಬೀಚಿ ಅವರ ಆತ್ಮಕಥೆಯ ಈ ಒಂದು ಗದ್ಯಪಾಠದಲ್ಲಿ ಕೆಲವು ಸಂದೇಶಗಳನ್ನು ನಮಗೆ ನೀಡುತ್ತದೆ. ಅಂದರೆ ಉತ್ತಮ ಪುಸ್ತಕಗಳು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಜೀವನದ ದೃಷ್ಟಿಯನ್ನು ಬದಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಒಳ್ಳೆಯ ಕೃತಿಗಳು, ಒಳ್ಳೆಯ ಪುಸ್ತಕಗಳು ಮನುಷ್ಯನ ಏಳಿಗೆಗೆ ಸಹಾಯಕವಾಗುತ್ತವೆ. ಜ್ಞಾನವನ್ನು ಹೆಚ್ಚಿಸುತ್ತವೆ ಎಂಬ ಸಂದೇಶಗಳನ್ನು ಈ ಪ್ರಸ್ತುತ ಲೇಖನವು ಸಾರಿ ಹೇಳುತ್ತದೆ. ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಬೀಚಿ ಕವಿಯ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡದ ಅತ್ಯಂತ ಪ್ರಸಿದ್ಧ ಕವಿ ಇವರಾಗಿದ್ದಾರೆ ಬೀಚಿ. ಹಾಸ್ಯ ಕವನಗಳು ಅತ್ಯಂತ ಪ್ರಸಿದ್ಧವಾದದ್ದು ಕನ್ನಡ ಸಾಹಿತ್ಯದಲ್ಲಿ. ಬೀಚಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ರಾಯಸಂ ಭೀಮಸೇನ್ ರಾವ್ 1913ರಲ್ಲಿ ಜನನ ಆಗ್ತಾರೆ. ಈಗಿನ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ಇವರ ಸ್ಥಳ. ಕೆನೆ ಮೊಸರು, ನೀವು ಕೇಳಿದಿರಿ ಅಂಕಣ ಬರಹಗಳನ್ನು ಇವರು ಬರೆಯುತ್ತಿದ್ದರು. 11ನೆಯ ಅವತಾರ, ಸೈಕಾಲಜಿಸ್ಟ್, ಸಾರಂಗಪಾಣಿ ನಾಟಕಗಳನ್ನು, ಬೆಳ್ಳಿ ತಿಮ್ಮ, 108 ಹೇಳಿದ, ಅಂದನ ತಿಮ್ಮ ಕವನ ಸಂಕಲನಗಳನ್ನು, ತಿಮ್ಮನ ತಲೆ, ಕನ್ನಡ ಎಮ್ಮೆ ಹಾಸ್ಯ ಕೃತಿಗಳನ್ನು, ಸಂಪನ್ನರಿದ್ದಾರೆ ಎಚ್ಚರಿಕೆ, ಸಾಹುಕಾರ ಸುಬ್ಬಮ್ಮ ಇವು ಇವರ ಸಣ್ಣ ಕಥೆಗಳು. ಸಂಪನ್ನರಿದ್ದಾರೆ ಎಚ್ಚರಿಕೆ, ಸಾಹುಕಾರ ಸುಬ್ಬಮ್ಮ ಇವರ ಸಣ್ಣ ಕಥೆಗಳು ಇವು ಅವರ ಕೃತಿಗಳಾಗಿದ್ದರೆ, ಪ್ರಸ್ತುತ ನನ್ನ ಪುಸ್ತಕ ಪ್ರಪಂಚ ಗದ್ಯ ಭಾಗವನ್ನು ಬೀಚಿಯವರ ನನ್ನ ಬಯೋಗ್ರಫಿ ಎಂಬ ಆತ್ಮಚರಿತ್ರೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಗಮನಿಸಿ ವಿದ್ಯಾರ್ಥಿಗಳೇ, ಪ್ರಮುಖವಾಗಿ ನೀವು ಇಲ್ಲಿ ಗಮನಿಸಬೇಕಾದದ್ದು ಬೀಚಿಯವರ ಕಾವ್ಯನಾಮ ಯಾವುದು. ಬೀಚಿ ಕಾವ್ಯನಾಮದ ಪೂರ್ತಿ ಹೆಸರು ಏನು ಅಂದರೆ ರಾಯಸಂ ಭೀಮಸೇನ್ ರವರ ಕಾವ್ಯನಾಮ ಬೀಚಿ. ಇವರು 1913ರಲ್ಲಿ ಜನನ ಆಗ್ತಾರೆ. ಎಲ್ಲಿ ಅಂದರೆ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿಯಲ್ಲಿ. ಇನ್ನು ಇವರು ಅಂಕಣ ಬರಹಗಳನ್ನು ಬರೆದಿದ್ದಾರೆ. ಅವು ಯಾವ್ಯಾವು ಎಂದರೆ ಕೆನೆ ಮೊಸರು, ನೀವು ಕೇಳಿದಿರಿ. ಇನ್ನೊಂದು 11ನೆಯ ಅವತಾರ, ಸೈಕಾಲಜಿಸ್ಟ್, ಸಾರಂಗಪಾಣಿ ನಾಟಕಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಹೀಗೆ ಅವರ ಪ್ರಮುಖ ಕೃತಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾ
ಪ್ರಸ್ತುತ ನನ್ನ ಪುಸ್ತಕ ಪ್ರಪಂಚ ಗದ್ಯ ಭಾಗವನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದರೆ ನನ್ನ ಬಯೋಗ್ರಫಿ ಎಂಬತಕ್ಕಂತಹ ಆತ್ಮಚರಿತ್ರೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪ್ರಸ್ತುತ ಗದ್ಯ ಪಾಠವನ್ನು. ಇನ್ನು ಗದ್ಯ ಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡೋಣ. ಅಜ ಎಂದರೆ ಆಡು, ಆಡು ಅಂದರೆ ಮೇಕೆ. ಅಜಗಜಾಂತರ ಅಂದರೆ ಆಡಿಗೂ ಆನಿಗೂ ಇರುವಂತಹ ವ್ಯತ್ಯಾಸ. ಆತ್ಮಚರಿತ್ರೆ ಎಂದರೆ ತಮ್ಮ ಜೀವನದ ಕಥೆಯನ್ನು ತಾವೇ ಹೇಳಿಕೊಳ್ಳುವುದು ಅಥವಾ ಬರೆದುಕೊಳ್ಳುವುದು ಆತ್ಮಚರಿತ್ರೆ ಆಗುತ್ತದೆ. ಕಪಾಟು ಎಂದರೆ ಬೀರು, ಗಜ ಅಂದರೆ ಆನೆ, ಗೊಡ್ಡು ಅಂದರೆ ಫಲ ನೀಡದ ನಿಷ್ಫಲತೆ, ದೀಕ್ಷೆ ಅಂದರೆ ಶಪಥ, ದುಂಬಾಲು ಬೀಳು ಅಂದರೆ ಹಿಂದೆ ಬಿದ್ದು ಒತ್ತಾಯ ಮಾಡು ಎಂಬ ಅರ್ಥ. ನೌಕರಿ ಅಂದರೆ ನೌಕರಿ, ವೇತನ ಪಡೆದು ಮಾಡುವ ಕೆಲಸ. ಷರತ್ತು ಅಂದರೆ ಹಿಂದಿರುಗಿಸಿ ವಾಪಸ್ಸು ಕೊಡು, ಪರತು ಅಂದರೆ ಹಿಂದಿರುಗಿಸು ಅಥವಾ ವಾಪಸ್ಸು ಕೊಡು. ಪಾರಮಾರ್ಥಿಕ ಎಂದರೆ ಲೋಕಕ್ಕೆ ಸಂಬಂಧಿಸಿದ್ದು, ಪಾರಾಯಣ ಗ್ರಂಥಾದಿಗಳನ್ನು ಮೊದಲಿನಿಂದ ಕಡೆಯವರೆಗೂ ಓದುವುದು. ಭಂಡಾರ ಅಂದರೆ ಖಜಾನೆ. ಮಂತ್ರಮುಗ್ಧ ಪದದ ಅರ್ಥ ಮಂತ್ರದ ಪ್ರಯೋಗದಿಂದ ಮರಳಾದವನು, ವಶೀಕರಣಕ್ಕೆ ಒಳಗಾದವನು ಎಂಬ ಅರ್ಥವನ್ನು ನೀಡುತ್ತದೆ. ಮನೋಜ್ಞ ಅಂದರೆ ಮನಸ್ಸಿಗೆ ಮುಟ್ಟುವಂತಹ. ಮೋಹ ಅಂದರೆ ಮೈ ಮರೆಸುವ ಪ್ರೀತಿ, ಭ್ರಾಂತಿ ಇತ್ಯಾದಿ. ಲೌಕಿಕ ಅಂದರೆ ಪ್ರಾಪಂಚಿಕ, ಲೋಕಕ್ಕೆ ಸಂಬಂಧಿಸಿದ್ದು. ಸರ್ವಾರ್ಪಣ ಅಂದರೆ ಎಲ್ಲವನ್ನು ಸಮರ್ಪಿಸುವುದು, ಎಲ್ಲವನ್ನ ಒಪ್ಪಿಸುವುದು ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಗದ್ಯಪಾಠವನ್ನು ಓದುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. 11ನೇ ಗದ್ಯಪಾಠ ನನ್ನ ಪುಸ್ತಕ ಪ್ರಪಂಚ. ರಚನೆ ಮಾಡಿರುವಂತಹ ಕೃತಿಕಾರರು ಬೀಚಿ. ಇಂಗ್ಲಿಷ್ ಭಾಷೆಯಲ್ಲಿ ಹೇಳಿಕೆ ಹೊಂದಿದೆ. ಅದು ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ವಿಲ್ ಟೆಲ್ ವಾಟ್ ಯು ಆರ್. ಅಂದರೆ ನಿನ್ನ ಮಿತ್ರರು ಯಾರು ಎಂಬುದನ್ನು ನನಗೆ ಹೇಳು, ನೀನೇನು ಎಂಬುದನ್ನು ಹೇಳುತ್ತೇನೆ. ಇದನ್ನು ಕೊಂಚ ಮಾರ್ಪಡಿಸಿ ಟೆಲ್ ಮಿ ದ ಬುಕ್ಸ್ ಯು ರೀಡ್, ಐ ವಿಲ್ ಟೆಲ್ ಯು ವಾಟ್ ಯುವರ್ ಹೆಡ್ ಈಸ್. ನೀನಾವ ಪುಸ್ತಕಗಳನ್ನು ಓದುತ್ತೀಯ ಎಂಬುದನ್ನು ಹೇಳು, ನಿನ್ನ ತಲೆ ಏನೆಂಬುದನ್ನು ಹೇಳುತ್ತೇನೆ ಎಂಬ ಇನ್ನೊಂದು ಹೇಳಿಕೆಯೊಂದನ್ನು ಸೃಷ್ಟಿ ಮಾಡಬಹುದು. ಇಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಹೇಳಿಕೆ ಇದೆ, ಸ್ಟೇಟ್ಮೆಂಟ್ ಇದೆ. ಅದು ಏನಂದರೆ, ನೀನು ಯಾರು ಎಂದು ತಿಳಿಯಬೇಕಾದರೆ ನಿನ್ನ ಮಿತ್ರರು ಯಾರು ಎಂದು ತಿಳಿದುಕೊಂಡರೆ ಸಾಕು, ನಿನ್ನ ಬಗ್ಗೆ ತಿಳಿದು ಹೋಗುತ್ತದೆ. ಹಾಗೆಯೇ ಅದನ್ನೇ ಸ್ವಲ್ಪ ಮಾರ್ಪಡಿಸಿ ವ್ಯತ್ಯಾಸ ಮಾಡಿ ಹೇಳುವುದಾದರೆ ಟೆಲ್ ಮಿ ದ ಬುಕ್ಸ್ ಯು ರೀಡ್, ಐ ವಿಲ್ ಟೆಲ್ ಯು ವಾಟ್ ಯುವರ್ ಹೆಡ್ ಈಸ್ ಅಂತ. ಅಂದರೆ ನೀನು ಯಾವ ಪುಸ್ತಕಗಳನ್ನು ಓದುತ್ತೀಯಾ ಎಂಬುದನ್ನು ನನಗೆ ಹೇಳು, ನಿನ್ನ ತಲೆ ಏನೆಂಬುದನ್ನು ಅಂದರೆ ನಿನ್ನ ಜ್ಞಾನ ಏನು ಎಂಬುದನ್ನು ನಾನು ಹೇಳುತ್ತೇನೆ ಎಂಬುದಾಗಿದೆ ಈ ಹೇಳಿಕೆಗಳ ಸೃಷ್ಟಿ ಅಥವಾ ಭಾಷಾಂತರ. ಇನ್ನು ನನ್ನನ್ನು ಸೆರೆ ಹಿಡಿದು ನನ್ನ ಆಲೋಚನಾ ಕ್ರಮಕ್ಕೆ ತಿರುವು ಕೊಟ್ಟ ಮತ್ತು ನನ್ನ ಬಾಳಿಗೊಂದು ನಿರ್ದಿಷ್ಟ ಗುರಿಯನ್ನು ಒದಗಿಸಿದ ಪುಸ್ತಕಗಳು ಇಂಗ್ಲಿಷ್ ಪುಸ್ತಕಗಳು. ಇಂಗ್ಲಿಷ್ ಪುಸ್ತಕಗಳು ಮಾತ್ರವೇ ಎಂದರೆ ಕನ್ನಡ ಪುಸ್ತಕಗಳಿಗೆ ಅಪಮಾನ ಮಾಡಿದಂತಾಗಲಿಲ್ಲವೆಂದು ಭಾವಿಸುತ್ತೇನೆ. ಮಾನ ಅಪಮಾನಗಳಿಗಿಂತಲೂ ಹೆಚ್ಚು ಮುಖ್ಯವಾದದ್ದು ಸತ್ಯವನ್ನಾಡುವುದೇ ಮಾನ. ಇಲ್ಲಿ ಲೇಖಕರು ಹೇಳುತ್ತಾರೆ, ನನ್ನನ್ನು ಸೆರೆ ಹಿಡಿದ, ನನ್ನ ಆಲೋಚನಾ ಕ್ರಮಕ್ಕೆ ತಿರುವು ಕೊಟ್ಟಂತಹ, ಬದಲಾವಣೆಯನ್ನು ಕೊಟ್ಟಂತಹ ಮತ್ತು ನನ್ನ ಬಾಳಿಗೊಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಕೊಟ್ಟದ್ದು ಪುಸ್ತಕಗಳು. ಇಂಗ್ಲಿಷ್ ಪುಸ್ತಕಗಳು ಮಾತ್ರವೇ ಅಂದರೆ ಕನ್ನಡ ಪುಸ್ತಕಗಳಿಗೆ ಅಪಮಾನ ಆಗಲಿಲ್ಲವೆಂದು ಭಾವಿಸುತ್ತೇನೆ. ಮಾನ ಅಪಮಾನಗಳಿಗಿಂತ ಹೆಚ್ಚು ಮುಖ್ಯವಾದದ್ದು ಯಾವುದು ಎಂದರೆ ಸತ್ಯವನ್ನು ನುಡಿಯುವುದು, ಅದೇ ಮಾನವಾಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಮುಂದುವರಿಯುತ್ತಾ, ನನ್ನ ಆತ್ಮಚರಿತ್ರೆಯಲ್ಲಿ ಈ ಪ್ರಕರಣವನ್ನು ಬರೆಯಲೇಬೇಕು. ನನ್ನ ಆತ್ಮಚರಿತ್ರೆಯಲ್ಲಿ ಎಂದರೆ ನನ್ನ ಒಂದು ಆಟೋಬಯೋಗ್ರಫಿಯಲ್ಲಿ ಈ ಒಂದು ಘಟನೆಯನ್ನು, ಈ ಒಂದು ಇನ್ಸಿಡೆಂಟನ್ನು, ಈ ಒಂದು ಪ್ರಕರಣವನ್ನು ಬರೆಯಲೇಬೇಕು. ಅದು ಏನೆಂದರೆ ನನ್ನ ಪ್ರಪಂಚದ ಬಹುದೊಡ್ಡ ಮತ್ತು ಅತಿ ಮುಖ್ಯವಾದ ಭಾಗವೇ ಪುಸ್ತಕ ಪ್ರಪಂಚ. ಪುಸ್ತಕ ಪ್ರಪಂಚವಿಲ್ಲದ ನನ್ನ ಪ್ರಪಂಚ ಬರಡು. ಸಹರಾ ಮರುಭೂಮಿ ನನ್ನ ಜೀವಾಳವೇ ಪುಸ್ತಕವಾಗಿರುವಾಗ ಪುಸ್ತಕವಿಲ್ಲದ ಬೀಚಿ ಜೀವವಿಲ್ಲದ ದೇಹವಿದ್ದಂತೆ. ರೆಡಿಮೇಡ್ ಅಂಗಡಿಯ ಮುಂದೆ ಕುಳಿತಿರುವ ಚಂದದ ಬೊಂಬೆಯಂತೆ.
ಹೈಸ್ಕೂಲಿನಲ್ಲಿದ್ದಾಗ ಓದುವುದೆಂದರೆ ಕೇವಲ ಪಠ್ಯಪುಸ್ತಕವೊಂದನ್ನೇ ಈಗಿನ ವಿದ್ಯಾರ್ಥಿಗಳು ಪುಣ್ಯವಂತರು. ನರ್ಸರಿ ಕ್ಲಾಸಿನಲ್ಲಿಯೇ ಪುಸ್ತಕಕ್ಕೆ ನೋಟ್ಸ್ಗಳಾಗಿವೆ. ಈ ನೋಟ್ಸುಗಳಿಗೆ ಡೈಜೆಸ್ಟ್ ಇದೆ. ಆದರೆ ನಮಗೆ ಪಠ್ಯಪುಸ್ತಕಗಳು ಮಾತ್ರವೇ ಗತಿ. ಪಠ್ಯಪುಸ್ತಕಗಳಲ್ಲದೆ ಬೇರೆ ಥರ ಓದುವುದು ಮನೆಯವರ ದೃಷ್ಟಿಯಲ್ಲಿ ಅಕ್ಷಮ್ಯ ಅಪರಾಧ, ಮಾಸ್ತರ ದೃಷ್ಟಿಯಲ್ಲಿ ಸಮಯ ಹಾಳು. ನಮ್ಮ ಶಾಲೆಯಲ್ಲಿ ಒಂದು ಲೈಬ್ರರಿಯೂ ಇತ್ತು. ಸರಸ್ವತಿ ಪೂಜೆ ದಿನದಂದು ಮಾತ್ರವೇ ನಮಗದರ ದರ್ಶನ. ಬೀಗ ಹಾಕಿದ ಆ ಕಪಾಟುಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಆರತಿ ಮಾಡಿ ತೆಂಗಿನಕಾಯಿ ಒಡೆದು ಚೆರುಪು ತಿನ್ನುತ್ತಿದ್ದವು. ಕಪಾಟಿನಲ್ಲಿ ಪೂಜೆಗಿದ್ದ ಆ ಪುಸ್ತಕಗಳು ನಮ್ಮ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಲು ಸಾಧ್ಯ? ಇದರಿಂದ ಹೈಸ್ಕೂಲ್ ಮುಗಿಯುವವರೆಗೂ ನನ್ನ ಓದೆಲ್ಲವೂ ಕೇವಲ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲಿಕ್ಕೆ ಮಾತ್ರವೇ. ಇಲ್ಲಿ ಲೇಖಕರು ಹೇಳುತ್ತಾರೆ, ನನ್ನ ಆತ್ಮಚರಿತ್ರೆಯಲ್ಲಿ ಒಂದು ಘಟನೆ ನಡೆಯಿತು. ಅದು ಏನು ಎಂದರೆ, ನನ್ನ ಪ್ರಪಂಚದ ಬಹುದೊಡ್ಡ ಮತ್ತು ಅತಿ ಮುಖ್ಯವಾದ ಭಾಗ ಎಂದರೆ ಅದು ಪುಸ್ತಕ ಪ್ರಪಂಚ. ಪುಸ್ತಕ ಪ್ರಪಂಚವಿಲ್ಲದೆ ನನ್ನ ಪ್ರಪಂಚ ಬರಡು, ಅಂದರೆ ಮರುಭೂಮಿ. ಸಹರಾ ಮರುಭೂಮಿ ನನ್ನ ಜೀವಾಳವೇ ಪುಸ್ತಕವಾಗಿರುವಾಗ. ಇಲ್ಲಿ ಹೇಳ್ತಾರೆ, ಪುಸ್ತಕಗಳಿಲ್ಲದ ಒಂದು ಜೀವನ ಮರುಭೂಮಿ ಇದ್ದ ಹಾಗೆ. ಅದು ಎಂತಹ ಮರುಭೂಮಿ ಅಂದರೆ ಸಹರಾ ಮರುಭೂಮಿಯಂತಹ ಮರುಭೂಮಿ. ಆದ್ದರಿಂದ ನನ್ನ ಜೀವಾಳ, ನನ್ನ ಜೀವಕ್ಕೆ ಜೀವ ಎಂದರೆ ಪುಸ್ತಕಗಳು. ಪುಸ್ತಕವಿಲ್ಲದ ಬೀಚಿ ಜೀವವಿಲ್ಲದ ದೇಹ ಇದ್ದಂತೆ ಎಂಬುದಾಗಿ ಅವರು ತಮ್ಮ ಬಗ್ಗೆ ಬರೆದುಕೊಳ್ಳುತ್ತಾರೆ. ಅಂದರೆ ಪುಸ್ತಕಗಳಿಲ್ಲದೆ ನನಗೆ ಜೀವವೇ ನಿಲ್ಲುವುದಿಲ್ಲ ಎಂಬುದಾಗಿ. ಇಲ್ಲಿ ರೆಡಿಮೇಡ್ ಅಂಗಡಿಯ ಮುಂದೆ ಕುಳಿತಿರುವ ಚಂದದ ಬೊಂಬೆಯಂತೆ ಇಲ್ಲಿ ಅವರು ಹೈಸ್ಕೂಲಿನ ಒಂದು ಅನುಭವವನ್ನು ಹೇಳ್ತಾ ಇದ್ದಾರೆ. ರೆಡಿಮೇಡ್ ಅಂಗಡಿಯ ಮುಂದೆ ಅಲಂಕಾರವನ್ನು ಮಾಡಿ ಒಂದು ಚಂದವಾದ ಬೊಂಬೆಯನ್ನು ಇಟ್ಟಂತೆ ನಮ್ಮ ಶಾಲೆಯಲ್ಲಿಯೂ ಕೂಡ ಒಂದು ಗ್ರಂಥಾಲಯ ಇತ್ತು. ಕೇವಲ ಪಠ್ಯಪುಸ್ತಕ ಒಂದನ್ನೇ ಈಗಿನ ವಿದ್ಯಾರ್ಥಿಗಳು ಪುಣ್ಯವಂತರು ನರ್ಸರಿ ಕ್ಲಾಸಿನಲ್ಲಿಯೇ ಪುಸ್ತಕಗಳಿಗೆ ನೋಟ್ಸುಗಳನ್ನು ಕೊಡುತ್ತಾರೆ. ಈ ನೋಟ್ಸುಗಳಿಗೆ ಡೈಜೆಸ್ಟ್ಗಳು ಬೇರೆ. ಆದರೆ ನಮಗೆ ಪಠ್ಯಪುಸ್ತಕಗಳು ಮಾತ್ರವೇ ಆಗ ಓದಲಿಕ್ಕೆ ಇದ್ದಂತಹದ್ದು. ಪಠ್ಯಪುಸ್ತಕಗಳಲ್ಲದೆ ಬೇರೆ ಥರ ಪುಸ್ತಕಗಳನ್ನು ಓದುವುದು ಮನೆಯವರ ದೃಷ್ಟಿಯಲ್ಲಿ ತಪ್ಪು, ಅಕ್ಷಮ್ಯ ಅಪರಾಧ ಆಗ್ತಾ ಇತ್ತು. ಇನ್ನು ಮಾಸ್ತರರ ದೃಷ್ಟಿಯಲ್ಲಿ ಸಮಯ ಹಾಳು ಎಂಬುದಾಗಿತ್ತು. ನಮ್ಮ ಶಾಲೆಯಲ್ಲಿ ಒಂದು ಲೈಬ್ರರಿ ಇತ್ತು. ಸರಸ್ವತಿ ಪೂಜೆ ದಿನ ಮಾತ್ರವ ಅದರ ದರ್ಶನವನ್ನು ನಮಗೆ ಮಾಡಿಸ್ತಾ ಇದ್ರು. ಬೀಗ ಹಾಕಿ ಆ ಕಪಾಟುಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಆರತಿ ಮಾಡಿ ತೆಂಗಿನಕಾಯಿಯನ್ನು ಒಡೆದು ಕಳ್ಳೆಪುರಿ ಅಂದರೆ ಚಿರುಪು ತಿನ್ನುತ್ತಿದ್ದೆವು. ಕಪಾಟಿನಲ್ಲಿ ಪೂಜೆಗಿದ್ದ ಆ ಪುಸ್ತಕಗಳು ನಮ್ಮ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಲು ಸಾಧ್ಯ ಎಂಬುದಾಗಿ ಇಲ್ಲಿ ಲೇಖಕರು ಹೇಳುತ್ತಾರೆ. ಮುಂದುವರಿಯುತ್ತಾ, ಇದರಿಂದ ನನ್ನ ಹೈಸ್ಕೂಲ್ ಜೀವನ ಮುಗಿಯುವವರೆಗೂ ಕೂಡ ನನ್ನ ಓದೆಲ್ಲವೂ ಕೇವಲ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲಿಕ್ಕೆ ಮಾತ್ರ ಎಂಬಷ್ಟರ ಮಟ್ಟಿಗೆ ಮಾತ್ರ ಪುಸ್ತಕಗಳು ನಮ್ಮ ಶಾಲೆಯಲ್ಲಿ, ನಮ್ಮ ಹೈಸ್ಕೂಲ್ ಶಾಲೆಯಲ್ಲಿ ಇದ್ದವು ಎಂಬುದಾಗಿ ಲೇಖಕರು ಇಲ್ಲಿ ತಮ್ಮ ಆಟೋಬಯೋಗ್ರಫಿ ಅಂದರೆ ತಮ್ಮ ಆತ್ಮಚರಿತ್ರೆಯಲ್ಲಿ ತಮ್ಮ ಜೀವನದಲ್ಲಿ ನಡೆದಂತಹ ಒಂದು ಪ್ರಕರಣವನ್ನು ಇಲ್ಲಿ ನಮಗೆ ತಿಳಿಸಿದ್ದಾರೆ. ಮುಂದಿನ ವಿಚಾರಗಳನ್ನು ಗದ್ಯಪಾಠದ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.